ಅಪ್ಪ ನಂಗೆ ಸ್ವಲ್ಪ ರೊಕ್ಕ ಇದ್ರೆ ಕೊಡ್ಲಾ. ನನ್ನ ಶಾಲ್ಯಾಗ ಪಿಪ್ರೋಟ್ ಎಕ್ಸಾಮ್ ನಡ್ದಾವ್. ಪ್ಯಾಡ್ ಪೆನ್ ಕಂಪಾಸ್ ತಗೋಬೇಕು. ನೋಡ್ವಾ, ನನ್ನ ಕಡೆ ಎಲ್ಲಿ ರೊಕ್ಕ ಬರಬೇಕು? ಗೌಡ್ರ ಮನ್ಯಾಗ ಕೆಲ್ಸಕ್ಕೆ ಕರ್ದಾರ, ಹೋಗಿ ಸ್ವಲ್ಪ ಕೆಲಸ ಮಾಡು, ಅವರು ದುಡ್ಡು ಕೊಡ್ತಾರ. ಹೋಗ. ತಂಗಿರಿ ಇವನು ರೊಕ್ಕ ತಗೋರಿ, ಇದನ್ನ ಗೌಡ್ರು ಕೊಟ್ಟು ಬಾ ಯಾವ ತಂಗಿ. ಅಜ್ಜ ನನ್ನ ಎಕ್ಸಾಮ್ ಅದಾವ. ಗೌಡ್ರು ಹೇಳ ನೋಡ್ರಿ, ಅವನು ಆಯ್ರ ಏನು ಮಾಡಲಿ. ಇವತ್ತಿನ ಎಕ್ಸಾಮ್ ಇರಲಿಲ್ಲ, ನೀ ಯಾಕೆ ಕೊಡಕ್ಕೆ ಬಂದು ಬೇರೆದವ್ರ ಕಡೆ ಕೊಟ್ಟು ಕಳಿಸ್ಬೇಕಿಲ್ಲ? ಸ್ವಲ್ಪ ರೊಕ್ಕ ಬೇಕಿದ್ದು ಅನ್ನ ಮನಿಗ್. ನನ್ನ ರೊಕ್ಕ ನನ್ನ ರೊಕ್ಕ ಅವಿ ಹೋಲ್ಬಿಟ್ರು, ರೊಕ್ಕ ನಾ ಕೊಡ್ತೇನೆ. ಮತ್ತು ಈಗ ಹಿಂಗೆ ರೊಕ್ಕ ಸಮಸ್ಯೆ ಆದ್ರೆ ಮುಂದೆ PUC ಹೆಂಗೆ ಕಲಿಯಕ್ಕೆ? ಮುಂದೇನಾಗ್ತದ ಗೊತ್ತಿಲ್ರಿ. 10th ಒಂದು ಮುಗಿದ್ರೆ ಅದ ನನ್ನ ದೊಡ್ಡ ಆಸೆ ರೀ. ನಾ ಒಂದು ಕೆಲಸ ಹೇಳತ್ನ ಹಂಗೆ ಮಾಡ್ತೀಯಾ? ನಿನ್ನ PUCನೂ ಮುಗಿತೈತಿ. ಏನು ಮಾಡ್ಬೇಕ್ರಿ? ನಮ್ಮ ಇಂಡೋಗ್ಲೋಬ್ PU ಕಾಲೇಜ್ದವರು ಇಂಡೋಗ್ಲೋಬ್ ಟ್ಯಾಲೆಂಟ್ ಅವಾರ್ಡ್ 2026 ಇಟ್ಟಾರ. ಇದ್ರೊಳಗೆ 75 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ನ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಅನ್ಕೊಂಡಾರ. ಅದಕ್ಕೆ ಅವರು ಕೆಲವೊಂದು ಎಕ್ಸಾಮ್ ಇಟ್ಟಾರ. ಎಲ್ಲ 10th ಓದ್ತಿರೋಂಥ ವಿದ್ಯಾರ್ಥಿಗಳಿಗೆ ಈ ಎಕ್ಸಾಮ್ ಇರ್ತೈತಿ. ಈ ಎಕ್ಸಾಮ್ ಇದ ಫೆಬ್ರವರಿ 15ನೇ ತಾರೀಕು ಹೊಸಪೇಟೆ ಒಳಗೆ, ಇದ ಫೆಬ್ರವರಿ 22ನೇ ತಾರೀಕು ನಮ್ಮ ಬಾಗಲಕೋಟೆ ಒಳಗೆ, ಮಾರ್ಚ್ 1ನೇ ತಾರೀಕು ಸಿಂಧನೂರು ಒಳಗೆ ಇರ್ತೈತಿ. ಅಷ್ಟೇ ಅಲ್ಲ, ಏಪ್ರಿಲ್ 5ನೇ ತಾರೀಕು ಇಂಡೋಗ್ಲೋಬ್ PU ಕಾಲೇಜ್ ಬೆಂಗಳೂರು ಒಳಗೆ ಮತ್ತು ಏಪ್ರಿಲ್ 12ನೇ ತಾರೀಕು ಶಾಪುರ ಒಳಗೆ ಇರ್ತೈತಿ. ಬಡ ಮತ್ತು ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ 75 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಇರುವಂಥ ಈ ಎಕ್ಸಾಮ್ ಇಟ್ಟಾರ. 10th ಮುಗಿಸಿ PUC ಮಾಡ್ಬೇಕನ್ನೋಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇದೊಂದು ಸುವರ್ಣ ಅವಕಾಶ. ಹೆಚ್ಚಿನ ಮಾಹಿತಿಗೆ ಕೇಳಕ್ಕಂತ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಯಾಕಂದ್ರೆ ನಿಮ್ಮ ಉತ್ತಮ ಭವಿಷ್ಯ ನಿಮ್ಮ ಕೈಯೊಳಗೈತಿ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಕೆಲಸ ಮಾಡು, ಈ ರೊಕ್ಕ ಇಟ್ಕೋ, ಎಕ್ಸಾಮ್ ಬರೀ 10th ಹೋಗ್ಬಾ.